ಯಾಕಂದರೆ ಅವ್ರ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಅದು ಅವರು ಹೊರಗೆ ಬರ್ಬೇಕಂತಾರೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಬರಲೇಬೇಕು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಬೇಡವಾ? ಸುಮ್ಮನೆ ಹೊರಗೆ ಬಂದ್ಬಿಡ್ಬೇಕಾ? ಆದರೆ ಅವರು ಮನೆ ಹೆಣ್ಮಕ್ಳಿಗೆ ಏನು ಮಾಡಿದ್ರೆ ಸುಮ್ಮನೆ ಇರಬೇಕಾ? ಅದು ನಮ್ಮ ಬಾಸ್ ಬರಲೇಬೇಕು ಹೊರಗೆ ಆ್ಯಕ್ಚುಲಿ. ಇವಾಗ ಸರಿ, ನಿಮ್ಮ ಬಾಸ್ ಫ್ಯಾನ್ಸ್ ಕೂಡ ತುಂಬಾ ಜನ ಕೆಟ್ಟದಾಗೆಲ್ಲ ಹುಡುಗಿರಿಗೆ ಮೆಸೇಜ್ ಹಾಕಿರ್ತಾರೆ. ಹಾಗಾದ್ರೆ ಅವ್ರನ್ನೂ ಕೂಡ ನಾವು ಸಾಯಿಸ್ಬೋದಲ್ವಾ? ಹಂಗೆ ಎಲ್ಲ ಮಾಡೋಕ್ಕಾಗಲ್ಲ. ಅದೇ ದರ್ಶನ್ ಮಾಡಿದಾರಲ್ವಾ? ದರ್ಶನ್ ಮತ್ತು ಮನೆ ಹೆಣ್ಮಕ್ಳಿಗೆ ಮಾಡಿದ್ರೆ ತಪ್ಪಲ್ವ ಅದು? ಅವ್ರು ಮಾಡಿಲ್ಲ ತಪ್ಪದು. ಆದ್ರೆ ಅವ್ರು ಸಾಕ್ಷಿ ಸಮೇತ ಸಿಕ್ಕು ಬಿದ್ದಿದ್ದಾರೆ. ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ. ತಪ್ಪು ಅವ್ರ ಮೇಲೆ ಇರೋಕ್ಕೆ ಅವರು ಮಾಡಿದರು ತಪ್ಪು. ಇವಾಗ ನಾವೇನು ಅವ್ರ ಮೇಲೆ ತಪ್ಪು ಇಲ್ಲಾಂದ್ರೆ ಏನು ಅವ್ರಿಗೇನು ಮಾಡ್ತಾ ಅನ್ಕೋಲ್ಲ ಅಲ್ವಾ? ಅದಕ್ಕೆ ಮತ್ತೆ ಬೇಲ್ ಆಗಬೇಕು, ಅವ್ರಿಗೂ ಶಿಕ್ಷೆ ಅನುಭವಿಸ್ಬೇಕು, ಮತ್ತೆ ಬೇಲ್ ಆಗಬೇಕಂತ ನಮ್ಗೆ ಇದು. ಶಿಕ್ಷೆ ಅನುಭವಿಸ್ಬೇಕು, ಬೇಲ್ ಆಗ್ಬೇಕು ಅಂದ್ರೆ ಎರಡೂನ? ಇಲ್ಲ, ಶಿಕ್ಷೆ ಅವರು ಕೊಲೆ ಮಾಡಿರೋಕ್ಕೂ ಶಿಕ್ಷೆ ಅನುಭವಿಸ್ಬೇಕು. ಇವಾಗ ಅವ್ರ ಜೊತೆಲಿ ಅವ್ರ ಫ್ಯಾನ್ಸು ಹೋಗಿದ್ದಾರೆ, ತುಂಬಾ ಜನ ಬೆಂಬಲಿಗರು ಫ್ಯಾನ್ಸು. ಏನ್ ಹೇಳ್ಬೋದು? ಅವ್ರಿಗೆ ಯಾರು ಸಪೋರ್ಟೇ ಮಾಡ್ತಾ ಇಲ್ಲ ಅಂತ. ಅವ್ರ ಆ ಮನೆ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕೆಟ್ಟದಾಗಿದೆ. ಅದ್ರ ಬಗ್ಗೆ ನಮ್ಗೆ ಅಷ್ಟೇ ಹೇಳೋಕ್ಕಾಗೋದಿಲ್ಲ. ಮತ್ತು ಕೊಲೆ ಮಾಡಿರೋದು ಆ ಶಿಕ್ಷೆ ಅನುಭವಿಸಬೇಕು. ಈಗ ದರ್ಶನ್ ಅವ್ರ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಸುದ್ದಿ ಇದೆ. ಅಂದ್ರೆ ಬೆಂಕಿ ಇಲ್ದೆ ಹೋಗಿ ಆಡಲ್ಲ ಅಂತ. ಹಾಗಾಗಿ ಅವರು ಏನ್ ಹೇಳ್ತೀರಾ? ಅವ್ರು ಮಾಡಿದ್ ಸರಿನಾ ತಪ್ಪಾ? ಅವ್ರು ಮಾಡಿದ ತಪ್ಪೇ, 100% ತಪ್ಪೇ ಅದು. ಮಾಡಬಾರ್ದು, ಕಾನೂನು ಇದೆ, ಕಾನೂನು ಬಗ್ಗೆ ಅವ್ರಿಗೆ ಹೋಗ್ಬೇಕಾಯ್ತು. ಅದು ಹೋಗಿ ಅವರು ಮತ್ತು ಅವ್ರಿಗೂ ಶಿಕ್ಷೆ ಕೊಡಿಸ್ಬೇಕಾಯ್ತು. ಮತ್ತು ಇದು ಯಾರನ್ನ ಅವ್ರಿಂದ ಕರ್ಕೊಂಬಂದು ಅವ್ರನ್ನ ರೇಣುಗ ಸ್ವಾಮಿನ ಕೊಲೆ ಮಾಡಿ ಅವರು ಬಿಸಾಕೋದು ಅಲ್ಲ ತುಂಬ ತಪ್ಪು ಮತ್ತು ಅವ್ರಿಗೂ ಆ ಶಿಕ್ಷೆ ಅನುಭವಿಸಲೇಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.